31/1/2026 ನಮ್ಮ ಗ್ರಾಮ ಪಂಚಾಯಿತಿ ವಿವಿಧ ಮೀಟಿಂಗ್ ಹಾಲು ಉದ್ಘಾಟನೆ ಕಾರ್ಯಕ್ರಮವನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ನಮ್ಮೆಲ್ಲ ಸದಸ್ಯರುಗಳು ಸೇರಿ ಒಪ್ಪಂದ ಮಾಡಿ ಹಾಗೂ ಶಾಸಕರ ಹತ್ರ ಹೋಗಿ ಶಾಸಕರ ಅನುಮತಿ ಪಡೆದು ಬಂದು ಅದಾದ ನಂತರ ನಮ್ಮ ಎಚ್.ಡಿ. ಕುಮಾರಣ್ಣ ಅವ್ರತವು ಕೇಂದ್ರ ಮಂತ್ರಿಗಳಾದಂಥ ಕುಮಾರಣ್ಣ ಅವ್ರತವು ಹಾಗೂ ನಮ್ಮ ನೆಚ್ಚಿನ ನಾಯಕರಾದಂಥ ಸಾರಾ ಮಹೇಶಣ್ಣ ಅವ್ರತವು ಹಾಗೂ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಮಂಜಣ್ಣ ಅವ್ರತವು ಹಾಗೂ ಸಿ.ಒ ಅವ್ರತವು ಹಾಗೂ ಇ.ಒ ಅವ್ರತವು ಎಲ್ಲ ಇವರುಗಳು ಎಲ್ಲ ಪ್ರತಿನಿಧಿಗಳು ಸರ್ಕಾರಿ ಅಧಿಕಾರಿಗಳು ಹಾಗೂ ರಾಜಕಾರಣಿಗಳು ನಮ್ಮ ಅಧ್ಯಕ್ಷರಿಗೆ ಅನುಮತಿ ಕೊಟ್ಟರು. ಅನುಮತಿ ಕೊಟ್ಟಾದ ನಂತರ ಇವರು ಪ್ರೋಟೋಕಾಲ್ ಪ್ರಕಾರದಲ್ಲಿ ಮೊದಲು ರವಿಶಂಕರ್ ಹಾಕಿಸ್ಬೇಕಾಯ್ತು. ಅದಾದ ನಂತರ ಕುಮಾರಣ್ಣ, ಅದಾದ ನಂತರ ಮಂಜಣ್ಣ ಅವರು, MSc ಮಂಜಣ್ಣ ಅವರ ಹೆಸರು ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲಾ ಕೌಶಲ್ಯಗಳನ್ನು ಪಾಂಪ್ಲೆಟ್ಸ್ ಮಾಡಿ ಪ್ರತಿ ಸಾರ್ವಜನಿಕರು ಹಾಗೂ ಎಲ್ಲಾ ಅಧಿಕಾರಿ ವರ್ಗದವರೆಗೂ ಪೊಲೀಸ್ ಇಲಾಖೆ ಸಮೇತವಾಗಿ ಹಂಚಿದ್ದಾರೆ. ಇವರು ನಮಗೂ ಕೂಡ ಬಾಲು ಮತ್ತೆ ನಮ್ಮ ಸೆಕ್ರೆಟರಿ ಅವರು ತಂದು ಮನೆ ಹತ್ರ ಇನ್ವಿಟೇಷನ್ ಕೊಟ್ರು. ನಾನು ಆಗ ಏನಿದು ಅಂತ ನಾನು ಕೇಳಿದಾಗ ಹೀಗೆ ನಮ್ಮ ಒಂದು ಮೀಟಿಂಗ್ ಹಾಲನ್ನ ಉದ್ಘಾಟನೆ ಕಾರ್ಯಕ್ರಮ ಮಾಡ್ಕೊಂಡಿದ್ವಿ, ತಾವೆಲ್ಲರೂ ಬರಬೇಕು ಅಂತ ಹೇಳಿ ಕರೆದ್ರು. ನಾನು ಇವತ್ತು ಮನೆ ನಿಮಿತ್ತ ಏನೋ ಕೆಲಸ ಇತ್ತು, ಹಾಗಾಗಿ ನನ್ಗೆ ಯಾರೋ ನನ್ನ ಸ್ನೇಹಿತರು ಫೋನ್ ಮಾಡಿದ್ರು, ಕಾರ್ಯಕ್ರಮ ಇದೆ ಬನ್ನಿ ಅಂತ. ನಾವೇನ್ ಮಾಡ್ದವು, ಹೋಗೋಣ ನಡಿ, ನಾವು JDS ಪಕ್ಷದವರಲ್ಲ ಅಂತೇಳಿ ಹೋದ್ವಿ. ಹೋದಾಗ ಏನಾಯ್ತು ಅಂದ್ರೆ ಮಂಜಣ್ಣ ಅವರು ಒಂದ್ ಅರ್ಧ ಗಂಟೆ ತಡವಾಗಿ ಬಂದ್ರು. ತಡವಾಗಿ ಬಂದಾಗ ಏನಾಯ್ತು ಅಂದ್ರೆ ಇಲ್ಲಿ ಕೆಲ ಗ್ರಾಮ ಪಂಚಾಯತಿ ಪ್ರತಿನಿಧಿಗಳು, ಕಿಡಿಗೇಡಿಗಳು, ಇವ್ರ ಉದ್ದೇಶ ಏನಪ್ಪಾ ಅಂದ್ರೆ ಇವರು ಕಾಂಗ್ರೆಸ್ನ ಮುಖಂಡರುಗಳು ಹಾಗೂ ನಮ್ ಪ್ರತಿನಿಧಿಯಾಗಿ ಜನಗಳಿಗೆ ಒಳ್ಳೇದ್ ಮಾಡ್ಬೇಕು, ಇವನ್ನ ಕೆಟ್ಟದ್ ಮಾಡಕ್ ಹೋಗ್ಬಾರ್ದು. ಸ್ವಾಮಿ, ನೀವು ನಮ್ ಹಣನ ತಂದು ಇಲ್ಲಿ ಹಾಕಿ ಈ ಹಣನ MLA ಕೊಟ್ಟಾಲಿ, MLA ಅವ್ರದ್ದಾಲಿ ಅಥವಾ MP ಕೊಟ್ಟಾಲಿ ಅಥವಾ ಮಂಜಣ್ಣನ್ ಕೊಟ್ಟಾಲಿ ಅಲ್ಲ, ಇದು ಪ್ರತಿ ಒಬ್ಬ ಮಿರ್ಲೆ ಮನೆ, ಮಾಯನಾಕ್ನಳ್ಳಿ ಮಿರ್ಲೆ ಪ್ರತಿ ಮನೆ ನೀರಿನ ಕಂದಾಯ, ಮನೆ ಕಂದಾಯ, ಇದು ನಿಮ್ಮ ಆಸ್ತಿ ಮಾರಿ, ನಿಮ್ ಮನೆ ಮಾರಿ ದುಡ್ಡು ತಂದಿಲ್ಲ, ಇದು ಸಾರ್ವಜನಿಕರ ಹಣ. ನೀವು ಒಬ್ಬ ಜನಪ್ರತಿನಿಧಿಯಾಗಿ ರೌಡಿ ರೀತಿ ವರ್ತಿಸ್ತಾ ಇದ್ದೀರಿ ಅಂದ್ರೆ ಇದು ಎಷ್ಟು ಸರಿ? ಜನ ನಿಮ್ಮನ್ನ ಮತ ಹಾಕಿ ಗೆಲ್ಸಿರೋದು ಏನಕ್ಕೆ? ಜನ ಸೇವೆ ಮಾಡಕ್ಕೆ. ನೀವು ರೌಡಿ ರೀತಿ ವರ್ತಿಸಿ ಅಂತಲ್ಲ, ಒಬ್ಬ ಮತದಾರನ್ನ ನೀವು ಅಂಗಿ ಹರಿದಿ ಅವನನ್ನ ಏಕಾಏಕಿ ನೀವು ತಳ್ತೀರಲ್ಲ. ಇವತ್ತಿನ ಘಟನೆಗೆ ನೇರವಾಗಿ ಹರೀಶ್ನೇ ಕಾರಣ. ಯಾಕೆ ಅಂದ್ರೆ ಗೊತ್ತಿಲ್ಲ ಇರುವಂತ ಜನಕ್ಕೆ ಕೂಡಾಕೊಂಡು, ಹಾಗೂ ನಾನು ಹೇಳ್ತೀನಲ್ಲ, ಅವರ ಶಾಸಕರೇನಾರ ಅವ್ರು ಹೇಳ್ಕೊಟ್ಟಿದಾರ ಏನೋ ನನ್ಗೆ ಗೊತ್ತಿಲ್ಲ, ಇದನ್ನ ನಿಲ್ಸಪ್ಪ, ನಿಮ್ಮ ಮಿರ್ಲೆ JDS ಬೆಲ್ಟು, ನಿಮ್ಮ JDS ಬೆಲ್ಟ್ ಒಳಗೆ ನಾನ್ ಬಂದು ಅಲ್ಲಿ ಟೇಪ್ ಕಟ್ ಮಾಡಕ್ಕಾಗಲ್ಲ, ಆಯ್ತಾ? ನೋಡಿ ಸ್ವಾಮಿ, ನಮ್ ಶಾಸಕರು, ನಮ್ ಮಾಜಿ ಮಂತ್ರಿಗಳು, ಸಾರಾ ಮಹೇಶಣ್ಣವ್ರು ಇರೋ ತನಕ ಮಿರ್ಲೆ JDS ಬೆಲ್ಟೆ. ಆದ್ರೆ ನಿನ್ನಂತ ಒಬ್ಬ ಕಿಡಿಗೇಡಿ ಈ ಕೃತ್ಯ ಮಾಡ್ದಲ್ಲ, ಇದು ಮಿರ್ಲೆ. ನೋಡಿ, ಮಿರ್ಲೆಗೆ ಅವಮಾನ ಅಂತ ಹೇಳ್ತೀನಿ, ಇಡೀ ಮಿರ್ಲೆಗೆ ಅವಮಾನ. ಆದ್ರೆ ಅಂತ ಬಲರಾಮೇಗೌಡರ ಹೆಸರನ್ನ ಇವತ್ತು ನಿನ್ನಂತವನ್ಗೆ ನಾವು ಮತ ಕೊಟ್ಟಿ ಗೆಲ್ಸಿ ಇವತ್ತು ಪಂಚಾಯತಿನ ಉದ್ಘಾಟನೆ ಮಾಡಕ್ಕೆ, ಟೇಪ್ ಕಟ್ ಮಾಡಕ್ಕೆ ಒಬ್ರನ್ನ ಬಿಡ್ಲಿಲ್ವಲ್ಲ. ನಿನ್ನನ್ನ ಏನಂತ ಹೇಳ್ಬೇಕು ನಾವು? ನೋಡು, ನಾನೊಂದು ಚಾಲೆಂಜ್ ಮಾಡ್ತೀನಿ, ಓಪನ್ ಚಾಲೆಂಜ್. ನಿನ್ನ ಒಂದು ಶಕ್ತಿ ಇದ್ರೆ ಬಂದು ಯಾವುದೇ ಕ್ಷೇತ್ರದಲ್ಲಿ ನಿಂತ್ಕೊಂಡ್ರುವೆ ನಿನ್ನ ಸೋಲ್ಸೋ ತನಕ ನಾನು ಬಿಡಲ್ಲ. ಇದು ನಮ್ಮ ಶಾಸಕರು 15 ವರ್ಷ ಇಡೀ ತಾಲೂಕನ್ನ ಆಳಿದ್ದಾರೆ ಹಾಗೂ 11 ತಿಂಗಳು ಮಂತ್ರಿ ಕೂಡ ಆಗಿದ್ದಾರೆ. ಯಾವತ್ತುವೆ ಯಾವುದೇ ಪಕ್ಷದವ್ರನ್ನ ನಮ್ಮ ಶಾಸಕರು ತೇಜೋವಧೆ ಮಾಡಿಲ್ಲ. ಒಂದು ನಮ್ಮ ಪಕ್ಷದ ಲೀಡರ್ಗಳು ಮಿರ್ಲೆನಲ್ಲಿ ರವಿಶಂಕರ್ ಅಲ್ಲಿ ಅಥವಾ ಅವ್ರ ತಂದೆಯವರಲ್ಲಿ ಬಂದಾಗ ಯಾವುದೇ ವಿರೋಧ ಮಾಡಿಲ್ಲ. 15 ವರ್ಷ ನಮ್ಮ ಮಿರ್ಲೆ ಒಂದು JDS ಬೆಲ್ಟ್ ಅಂದ್ರೆ ಅದು ಮಹೇಶಣ್ಣ ಅನ್ನೋ ಶಕ್ತಿ ಅಂತ ನಾನು ಹೇಳ್ತೀನಿ. ಶಕ್ತಿ ಅಂದ್ರೆ ಅದು ಅವರು ನಮ್ಗೆ ದೇವ್ರ ಸಮಾನ ಅಂತ ತಿಳ್ಕೊಂಡಿದೀವಿ. ಇಡೀ ನಮ್ ಮಿರ್ಲೆ ಜನರು ಇವತ್ತು ಮಹೇಶಣ್ಣ ಅಂದ್ರೆ ನಾವು ದೇವ್ರು ಅಂತ ನಾವು ತಿಳ್ಕೊಂಡಿದೀವಿ. ಆದ್ರೆ 15 ವರ್ಷದಲ್ಲಿ ಇಂಥ ಕೃತ್ಯನ ನಮ್ಮ MLA ಅವರು, ನಮ್ಮ ಮಾಜಿ ಮಂತ್ರಿಗಳು ಯಾರೂ ಮಾಡಿಲ್ಲ. ಆದ್ರೆ ಇವತ್ತಿನ ಶಾಸಕರು ಒಬ್ಬನ್ನ ಹೇಳಿ ಈ ರೀತಿ ನಮ್ ಗ್ರಾಮ ಪಂಚಾಯತಿನ ಈ ಮಟ್ಟಕ್ಕೆ ಮಾಡಿದ್ರು ಅಂದ್ರೆ ಎಷ್ಟು ಅದು ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ನೋಡಿ, ನನ್ನ ಊರಿನ, ನಮ್ಮ ಎಲ್ಲಾ ಊರಿನ ಜನರು ತುಂಬಾ ಒಳ್ಳೆ ಜನ. ನಾವ್ ಯಾವತ್ತೂ ನಮ್ಮ ಊರಿನ ಜನನ ತಪ್ಪು ದಾರಿ ನಾವ್ ಹೇಳಿಲ್ಲ. ಅವರು ಕೂಡ ನಮ್ಗೆ ಗೌರವ ಕೊಡ್ತೇವೆ, ನಾವು ಕೂಡ ಅವ್ರಿಗೆ ಗೌರವ ಕೊಡ್ತಾ ಇದ್ದೀವಿ. ಇಂಥ ಒಬ್ಬ ಜನಪ್ರತಿನಿಧಿ ಜನಗಳನ್ನ ದಿಕ್ತಪ್ಸಿ 4 ಜನಕ್ಕೆ ಹೇಳಿ ಇದನ್ನ ತಪ್ಪು ದಾರಿಗೆ ಎಳಿತಾ ಇದ್ದಾನೆ. ದಯಮಾಡಿ
ಆ ಮತದಾರರು ಮುಂದೆ ಇಂಥ ಒಂದು ಜನಪ್ರತಿನಿಧಿಗಳಿಗೆ ತಕ್ಕ ಉತ್ತರ ಕೊಡ್ತಾರೆ ಅಂತ ನಾನು ಹೇಳಿ ನಾನು ಈ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಸರ್, ನಮ್ಮೂರು JDS ಬೇಟೆ ಆದ್ರೂನುವೆ ಸಾರಾ ಮಹೇಶಣ್ಣ ಸೋತಿ 3 ವರ್ಷ ಆಗಿದೆ. ಯಾವುದೇ ಕಾರಣಕ್ಕೂ ನಮ್ಮ ಡಿ ರವಿಶಂಕರ್ ಅವರು ಬಂದ್ರೆ MLA ಆಗಿ, ಹೊಸ MLA ಆಗಿ ಅಂತ ಸೆಲೆಕ್ಟೆಡ್ ಆದಂತವ್ರು. ನಮ್ಮ ಇರ್ಲೆಕ್ ಬಂದಾಗ ಯಾವುದೇ ಒಬ್ಬ JDS ಕಾರ್ಯಕರ್ತ ಆಗ್ಲಿ, ಒಬ್ಬ ಮುಖಂಡರಾಗ್ಲಿ, ಯಾರೇ ಆಗ್ಲಿ ನಮ್ಮನ್ನ ಡಿ ರವಿಶಂಕರ್ ಅವ್ರನ್ನ ಯಾವುದೇ ಒಂದು ಮಾತಿಂದನೇ ಆಗ್ಲಿ, ಯಾವುದೇ ಒಂದು ಅಡ್ಡೆ ಹಾಕೊಂಡು ಏನಾದ್ರು ಕೇಳೋದಾಗ್ಲಿ ಏನು ಕೇಳಿಲ್ಲ. ವಿತ್ ಅವ್ರನ್ನ ಯಾರು ಬೋಧವಿಲ್ಲ, ಏನು ಮಾತಾಡಿಲ್ಲ. ಆದ್ರೆ ಅವ್ರ ಬೆಂಬಲಿಗರೇ ಬಂದು JDS ನವರು ಅಂತ ಅನ್ಕೊಂಡು ಇಲ್ಲಿ ಓಪನಿಂಗ್ ಮಾಡ್ತಾ ಇದಾರೆ ಅಂತ ಬಂದು ಅದನ್ನ ಅಡ್ಡೆ ಹಾಕೊಂಡು ಅದನ್ನ ಜಗಳ ಮಾಡಿಸೋದು, ಆತರ ಎಲ್ಲ ಮಾಡೋದು ಎಷ್ಟು ಸರಿ ಹೇಳಿ? ಆಯ್ತಾ, ಇವರು ಸಾರಾ ಮಹೇಶಣ್ಣ ಅವ್ರು ಬಂದಾಗ ನಾವು ಇಷ್ಟು ವರ್ಷ ಸಾರಾ ಮಹೇಶಣ್ಣ 15 ವರ್ಷದಿಂದ ಇದ್ದಾಗ ನಾವ್ ಯಾವುದೇ ಕಾರಣಕ್ಕೂ ಅವ್ರ ಬಗ್ಗೆ ಆಗ್ಲಿ, ನಾವು ಮಹೇಶಣ್ಣ ಅವರು ಹೋಗಿ ಕಾಂಗ್ರೆಸ್ ಮುಖಂಡರನ್ನ ಏನಾದ್ರು ಒಂದು ಮಾತಾಡ್ಸೋದಾಗ್ಲಿ, ಅವ್ರೇನೋ ಬಯಸೋದಾಗ್ಲಿ, ಇನ್ನೊಂದು ಏನೋ ಮಾತಾಡ್ಸಿಲ್ಲ. ಆತರ ದ್ವೇಷ ರಾಜಕಾರಣ ಮಾಡೋದಾಗಿದ್ರೆ ಸಾರಾ ಮಹೇಶಣ್ಣ ಅವರು 15 ವರ್ಷ ಆಳ್ವಿಕೆ ಮಾಡಿದ್ರು. ಯಾರನ್ನು ಒಬ್ರನ್ನೂ ಅವ್ರು ಕಾಂಗ್ರೆಸ್ ಮುಖಂಡರನ್ನಾಗ್ಲಿ ಇನ್ನೊಬ್ರನ್ನಾಗ್ಲಿ ದ್ವೇಷ ರಾಜಕಾರಣ ಮಾಡಿಲ್ಲ. ಆತರ ರಾಜಕಾರಣ ಮಾಡೋದು ಸರಿಯಲ್ಲ ಅದು. ಆಯ್ತಾ, ಇದು JDS ನವ್ರಿಗೆ ಏನಪ್ಪಾ ಅಂತಂದ್ರೆ ಇಷ್ಟು ವರ್ಷದಿಂದನೂ JDS ನವ್ರು ಇದ್ರು ಯಾರ್ದು ಕಾಂಗ್ರೆಸ್ ಅನ್ನೋಬ್ರು ಮಾತಾಡ್ಸಿಲ್ಲ. ಒಂದು ಈ ಟೈಮಲ್ಲಿ ರವಿಶಂಕರ್ ಅವ್ರ ಬೆಂಬಲಿಗರು ಬಂದು ಜಗಳ ಮಾಡಿ ನಡೆಯುವಂತ ಪ್ರೋಗ್ರಾಮ್ ನ ಕ್ಯಾನ್ಸಲ್ ಮಾಡಿಸೋದು ಸರಿ ಇಲ್ಲ. ಪ್ರೋಟೋಕಾಲ್ ಪ್ರಕಾರ ರವಿಶಂಕರ್ ಅವ್ರನ್ನ ಕರೆದಿದ್ದಾರೆ. ಯಾಕೆಂದ್ರೆ ನನ್ನ ಮಾಜಿ MLA ಅವರೇ ಮಾಡಿಸಿರ್ಬೋದು, ಇದನ್ನ ಬಿಲ್ಡಿಂಗ್ ಎಲ್ಲ ಅವರೇ ಮಾಡಿಸಿದ್ದು. ಆದ್ರೂ ಪ್ರೋಟೋಕಾಲ್ ಪ್ರಕಾರ ನಮ್ಮ ರವಿಶಂಕರ್ ಅವ್ರನ್ನ ಕರೆಸಿ MLA ಸಾಹೇಬ್ರು ಅವರೇ ಬರ್ಬೇಕು ಅಂತ ಅಂದ್ಬಿಟ್ಟು 17 ಜನ ನಮ್ಮ JDS ಕೌಶಲ್ಯಗಳಿದ್ರು ಬೇರೆ ಪ್ರೋಟೋಕಾಲ್ ಪ್ರಕಾರ MLA ಅವ್ರು ಬಂದೇ ಮಾಡ್ಬೇಕು ಅಂತ ಅಂದ್ಬಿಟ್ಟು ಮಂಜೇಗೌಡರು ಮತ್ತೆ MLA ಅವ್ರನ್ನ ಎಲ್ಲಾರನ್ನೂ ಆಹ್ವಾನ ಮಾಡಿ ಉಕ್ಕು ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣ ಅವ್ರನ್ನ ಕರೆಸಿ ಅವ್ರಿಗೂ ಹೇಳಬೇಕು ಅಂತ ಹೇಳಿದಾಗ ಅವ್ರು ನಾವು ಬರಕ್ಕಾಗೋದಿಲ್ಲ, ಕಾರಣಾಂತರದಿಂದ ನಮ್ಗೆ ಬೇರೆ ಕೆಲಸ ಇದೆ, ನಾವು ಬರಕ್ಕಾಗೋದಿಲ್ಲ, ನೀವು ನಿಮ್ಮ MLA ಕರೆಸಿ ಉದ್ಘಾಟನೆ ಮಾಡಿ ಅಂತ ಹೇಳಿದ್ರು. ಅವ್ರು ಕೊಟ್ಟಿದ್ದ ಡೇಟ್ಗೆನೆ ಮಾಡ್ಬೇಕಾದ್ರೆ ಇವರು ಬೆಂಬಲಿಗರು ಬಂದು ಅದನ್ನ ಜಗಳ ಮಾಡಿ ನಿಲ್ಲಿಸೋದು ಎಷ್ಟು ಸರಿ ಇದೆ ಹೇಳಿ?